ಹ್ಞೂ ಅಲ್ಲ ಫೋನ್ ಯಾಕೆ ಹಚ್ಚಕತ್ತೀರಿ ನಮ್ಮ ಮನ್ಯಾಗ ಎಲ್ಲರೂ ಇರ್ತಾರೆ ಆಫೀಸ್ಗೆ. ಹಾಂ ಈಗ ಆಫೀಸಿಗೆ ಬರೋಕ್ಕಾಗಲ್ಲ, ಒಂದು 4 ದಿನ ಸುಟ್ಟಿ ಮಾಡೀನಿ. ಹ್ಞೂ ಅಲ್ಲ ನಾನು ಲೀವ್ ಲೆಟ್ರ್ ಕೊಟ್ಟೇನೆ ಸರ್ಗೆ, ಹೇಳೀನಿ ನಂಗೆ ಹಿಂಗೆ ಬರೋಕ್ಕಾಗಲ್ಲ ಅಂತೇಳಿ. ಅಯ್ಯೋ ಅಲ್ಲ, ಆದರೂ ನಿಮ್ಮ ಜೊತೆಗೆ ಮಾತಾಡಲಿಲ್ಲ ಅಂದರೆ ಭಾಳ ಬೇಜಾರಾಕೈತಿ. ನನ್ನ ಜೊತೆ ಮಾತಾಡಲಿಲ್ಲ ಅಂದ್ರೆ ಬೇಜಾರಾಕೈತೆ? ಹ್ಞೂ, ಫ್ರೆಂಡೇ ಆದರೂ ಸ್ವಲ್ಪ ಮಾತಾಡ್ತಿದ್ರೆ ಮನ್ಸಿಗೆ ಖುಷಿ ಇರ್ತೈತಿ ಅಷ್ಟೇ. ಅಯ್ಯೋ ದೇವ್ರಿ, ಯಾರ ಜೊತೆ ಫೋನ್ ಮಾತಾಡತ್ತಾಳಿಕಿ? ಹಾಂ ಏನಪ್ಪ ಹಕ್ಕಿಕತ್ತು ಒಂದು ಗೊತ್ತಾಗೋಲ್ತಲ್ಲ. ಈಗ ಒಂದು 4 ದಿನ ಬಿಟ್ಟೇ ಬರೋದು ನನಗೆ ಬಂದರು. ಆಮೇಲೆ ಬರ್ತೇನೆ ತಗೋರಿ. 4 ದಿನ ಬಿಟ್ಟ ಆಫೀಸ್ಗೆ ಅಂದ್ರೆ ಯಾರು ಫೋನ್ ಮಾಡಿರ್ಬೋದು ಈಕಿಗೆ? ಏನೋಪ್ಪ ಒಟ್ನಾಗ ಏನು ಆಟ ನಡ್ಸ್ಯಾಳ ಅಂತೇಳಿ ಗೊತ್ತಾಗೋಲ್ತಲ್ಲ. ಇಲ್ಲ ಶಶಿ 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 ಅಲ್ಲ, ಯಾವ ಗಂಡ ಮಗನ ಕೂಟಿ ಇಷ್ಟು ಕ್ಲೋಸಾಗಿ ಮಾತಾಡಕತ್ತಾಳಿಕಿ? ಅಯ್ಯೋ ದೇವ್ರಿ, ಏನಾರ ನಮ್ಮ ಇದನ್ನ ಮೋಸ್ಕಿಸ್ ಮಾಡಕತ್ತಾಳ. ಇದನ್ನೇನಾರ ನಿಜ ಅಂತ ಗೊತ್ತಾತಂದ್ರೆ ನಾ ಮಾತ್ರ ಸುಂಬಿಡಂಗಿಲ್ಲ. ಮೊದಲು ಮೈದನ ಮುಂದೆ ಹೇಳ್ತೇನೆ. ಈ ಬೆಂಡ್ಲಿ ಕೂಟಿರೋ ಬದಲು ನನ್ನ ಮೈದಿಗೆ ನನ್ನ ತಂದು ಕಟ್ಬೋದು. ಆಯ್ತಾಯ್ತು ಸರಿ, ಬರ್ತೀನಿ ಅಂತ ತಗೋರಿ, ಬರ್ತೀನಿ. ಹಾಂ ಮನೆ ಗೋಕರ್ಣಕ್ಕೆ ಹೋಗಿದ್ವಲ್ಲ, ಆವಾಗ ನಂದು ಒಂದು ಇದು ಏನದ ಇದು ಬಾಯಾಗ ಬರ್ತಿಲ್ಲಲ್ಲಪ್ಪ, ಅದು ಒಂದು ಇಯರಿಂಗ್ಸ್ ನಿಮ್ಮ ಕಾರ್ನಾಗೆ ಬಿದ್ದುಬಿಟ್ಟೈತೆ. ಅವ್ವ ಅಂದ್ರೆ ಮೊನ್ನೆ ಗೋಕರ್ಣಕ್ಕೆ ಹೋಗಿದ್ದ ಅವನ ಜೊತೆಗೆ? ಅಯ್ಯೋ ಅಯ್ಯೋ ದೇವ್ರಿ, ಗೋಕರ್ಣಕ್ಕೆ ಅವನ ಜೊತೆಗೆ ಹೋಗಿರೋದು? ಅಯ್ಯೋ 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 ಈಕಿಗೆ ಏನು ಬಂತಂತ ಇಂಥ ಮನೆ ಸೊಸೆಯಾಗಿ ಈ ನಮ್ಮನೆ ನಡ್ಕೊಳಕತ್ತಾಳಲ್ಲಿಕ್ಕಿ. ಏನು ಹೇಳ್ಬೇಕಾತಿಕಿಗೆ? ಇಯರಿಂಗ್ಸ್ ನಾ ತೆಗೆದಿಟ್ಟಿನಿ, ಆಫೀಸಿಗೆ ಬಂದರೆ ಕೊಡ್ತೀನಿ. ಸರಿ ಆಯ್ತು, ಬರ್ತೀನಿ ಕೊಡ್ರಿ. ತೆಲಿಗೆ ಹೊಂಟ್ಲಿಕ್ಕಿ. ಸರಿ ಇಡ್ಲ, ನಾ ಭಾಳತ್ ಮಾತಾಡೋಕ್ಕಾಗಲ್ಲ, ಮನ್ಯಾಗ ಎಲ್ಲರೂ ಇರ್ತಾರೆ, ಕೇಳಿಸ್ಕೊಂತಾರೆ, ಸುಮ್ಮನೆ ಸರಿ ಅನ್ಸಲ್ಲ. ಆಮೇಲೆ ನಾವೇನು ಹೇಳಿದ್ರು ಅವ್ರು ನಂಬೋದು ಇಲ್ಲ, ಅದಕ್ಕೆ ಬರ್ತೀನಿ. ನಮ್ಮ ಮನೆಯವ್ರಿಗೆ ಅದು ಈ ವಿಚಾರ ಗೊತ್ತಾದ್ರೆ ನಾನು ಸಾಯಿಸೇ ಬಿಡ್ತಾರೆ. ಅದಕ್ಕೆ ನಾನು ಯಾರನ್ನೂ ಅಷ್ಟಾಗಿ ಫ್ರೆಂಡ್ ಮಾಡ್ಕೊಳಂಗಿಲ್ಲ. ಏನೋ ನೀವು ನನ್ನ ಕೊಲಿಗೆ ಅಂತೇಳಿ ಸ್ವಲ್ಪ ನಿಮ್ಮ ಜೊತೆ ಜಾಸ್ತಿ ಕ್ಲೋಸ್ ಇದ್ದೀನಿ ಅಷ್ಟೇ. ಅದಕ್ಕೆ ಸರಿ ಇಲ್ಲ, ಇಲ್ಲಿ ನಮ್ಮ ಮನೆ ಒಳಗೆ ಒಂದು ಸ್ವಲ್ಪ ಸಮಸ್ಯೆ. ಮನೆ ಒಳಗೆ ಸಮಸ್ಯೆ ಇದ್ದಿದ್ದೆಲ್ಲ ಯಾವಂದ ಮುಂದೆ ಹೇಳ್ಕೊಂಡು ನಿಂತಾಳಲಿಕ್ಕಿ. ಏನು ಹೇಳ್ಬೇಕಿ ಹುಡುಗಿಗೆ ಅಂತ? ಅಯ್ಯೋ ದೇವ್ರೇ, ಇಲ್ಲಪ್ಪ ಇಲ್ಲ, ಇದೇನೋ ಒಂದು ಲೆಕ್ಕ ಹತ್ತುವಂಗೆ ಐತಿ. ಸರಿ ಅಲ್ಲ, ನೀವು ಯಾಕೆ ಸಿಟಿಗೆ ಬಂದು ಸೆಟ್ಲ್ ಆಗಬಾರ್ದು ಹುಬ್ಳಿ ಒಳಗೆ? ಬೇಕಾದ್ರೆ ನಾನು ನಿಮಗೆ ಬಾಡಿಗೆ ಮನೆ ಹುಡ್ಕೊಡ್ತೀನಿ ಸದ್ಯಕ್ಕೆ. ನೀವು ಅಲ್ಲಿ ಬಂದರೆ ಒಳ್ಳೇದು, ಸುಮ್ಮನೆ ಹಳ್ಳಿ ಒಳಗೆ ಇರೋ ಬದಲಿ. ನನಗೂ ಅಲ್ಲೇ ಬರೋಕ್ಕಿಷ್ಟ, ಇಲ್ಲಿರೋಕೆ ಇಷ್ಟ ಇಲ್ಲ. ಆದರೆ ಇವ್ರು ನನ್ನ ಮಾತು ಕೇಳಲ್ಲ. ಹೆಂಗಾರ ಮಾಡಿ ನಮ್ಮ ಪಾಲಿಗೆ ಬಂದಿರೋ ಒಂದು ಹೊಲ ಮಾರಿ ಅಲ್ಲೇ ಸಿಟಿ ಒಳಗೆ ಒಂದು ಒಳ್ಳೆಯ ಮನೆ ನೋಡಿ ಸೆಟ್ಲ್ ಆಗಿಬಿಡೋಣ ಅಂತ. ಒಪ್ಪಿಸ್ತೀನಿ ಹೆಂಗಾರ ಮಾಡಿ ಹೊಲ ಮಾರಕ್ಕೆ. ಅಯ್ಯೋ ದೇವ್ರಿ, ಇದಕ್ಕೇನು ಬಂತಂತ ಈ ಹುಡುಗಿಗೆ ಹೊಲ ಮಾರಕ್ಕೆ ಒಪ್ಸಾಕತ್ತಾಳಲ್ಲ. ಅಯ್ಯೋ ಹೌದಪ್ಪ, ಹೊಲ ಮಾರ್ತಾ ಇದ್ದಾಳಿಕೆ. ಇಲ್ಲ ಇಲ್ಲ, ಏನೋ ನಡ್ಸಾಳಿಕೆ ಆಟ. ಸರಿ ಇಲ್ಲ, ಸರಿ. ಯಾರು ಕೇಳಿಸ್ಕೊಂಡಿಲ್ಲ, ಕೇಳಿಸ್ಕೊಂಡಿದ್ರೆ ಮುಗಿದೋದ್ ಕತಿ. ಅತ್ತಿಯವ್ರು ಬಂದ್ರೆ ಏನು ಮಾಡತ್ತೀವ? ಏನಿಲ್ರಿ ಅತ್ತಿಯರ, ಫೋನ್ನೇ ಮಾತಾಡತ್ತಿದ್ದೆ. ಅಂದಂಗೆ ಅತ್ತಿಯರ ಉಸುಗು ಕಡೆ ಸಿಮೆಂಟ್ ಗಾಡಿ ಬಂದವ್ರಿ ಅತ್ತಿಯರ. ಬಂದ್ವನ? ನಿಮ್ಮ ಅಲ್ಲೇ ಹೋಗ್ಯಾರ ಅತ್ತಿಯರ ಮಾತಾಡಿ ರೊಕ್ಕ ಕೊಡಕ್ಕೆ. ಅಂದಂಗೆ ಅತ್ತಿಯರ, ನನಗೆ ಮನೆ ಒಳಗೆ ಹೆಂಗೆ ಬೇಕಂಗೆ ನಾನು ಕಟ್ಟಿಸ್ಕೊಲ್ಯ. ಯಾಕಂದ್ರೆ ನನಗೆ ನೀವು ಎಲ್ಲ ಒಂದೇ ಥರ ಕಟ್ಟಿಸ್ಬೇಡ್ರಿ. ಹೊರಗೆ ನೋಡಕ್ಕೆ ಒಂದೇ ಥರ ಇರಲಿ ಅಂತ ನಿಮ್ಮ ಅವರ ಆಸೆ. ನೋಡ್ರಿ ಹೆಂಗೆ ಅನಿಸುತ್ತೆ ಹಂಗೆ ನೋಡ್ರಿ ಹೆಂಗೆ ಕಟ್ಟಿಸ್ಕೊತೀರಿ. ಹ್ಞೂ ರೀ, ನಂಗೆ ಮಾಸ್ಟರ್ ಬೆಡ್ರೂಮ್ ಮಾಡಿಸ್ಕೊತೀನಿ. ಅಂದರೆ ಮಾಸ್ಟರ್ ಬೆಡ್ರೂಮ್ ಅಂತಂದ್ರೆ ಮಾಸ್ತರ್ ಬೆಡ್ರೂಮ ಅಲ್ಲ, ಸಾಲಿ ಕಲ್ಸು ಮಾಸ್ತರ್ನ ಅಲ್ಲ. ಮಾಸ್ತರ್ ಬೆಡ್ರೂಮ್ ಹೆಂಗಿರ್ತಾವ? ನೀ ಯಾಕೆ ನೋಡಕ್ಕೆ ಹೋಗಿ ಅವ್ಕುರಂಗ ನೀವು ಯಾಕೆ ಕಟ್ಟಿಸ್ಕೊತೀರ? ನೀನು ಆಫೀಸ್ಗೆಲ್ಲ ಹೋಗೋದು? ಅಂದ್ರೆ ಏನು ಅವರು ಪೇಣೆ ಪಾಟಿ ನೇತಾಕಿರ್ತಾರನ ಕೊನೆಗೆ? ಅಲ್ರಿ ಇತ್ತೀರ, ಮಾಸ್ಟರ್ ಬೆಡ್ರೂಮ್ ಅಂದ್ರೆ ನಂಗೆ ಅಲ್ಲೇ ಬೆಡ್ ಬಾಜುಕ ಟಾಯ್ಲೆಟ್ ಬಚ್ಚಲ ಬರುವಂಗೆ ಒಂದು ಇದು ವಾಶ್ರೂಮಿಂದೆಲ್ಲ ಮಾಡಿಸ್ಕೊಂಡಾನ ಅಂತ ಆಸೆ. ಆಮೇಲೆ ಕಬೋರ್ಡ್ ಎಲ್ಲ ಚಲೋತ್ತಂಗೆ ಈ ಸಿಟಿ ಒಳಗೆ ಇರ್ತಾವಲ್ಲ ಇವೆಲ್ಲ, ಈ ತಿಜುರಿ ಇಟ್ಕೊಳ್ಳೋದಲ್ರಿ ಅತ್ಯಾರ. ಕಬೋರ್ಡ್ ಅಂದರೆ ಗೋಡೆಗೆ ಎಲ್ಲ ಬರ್ತಾವೆ ಕಟ್ಗಿವು. ಆಮೇಲೆ ಇಂಡಿಯನ್ ಟಾಯ್ಲೆಟ್ ಬ್ಯಾಡ್ರಿ ಅತ್ಯಾರ, ವೆಸ್ಟರ್ನ್ ಟಾಯ್ಲೆಟ್ ಇರಲಿ, ಕಮೋಡ್ ಹಾಕ್ಸೋಣ ಅಂತ. ಎಂತದೇ ವೇಸ್ಟಾ? ಏನೋ ನಮ್ಗೆ ಗೊತ್ತಾಗೋದಿಲ್ಲ. ಎಂತ ಟಾಯ್ಲೆಟ್ ಅಂದ್ರೆ ಟಾಯ್ಲೆಟ್, ಇನ್ನೆಂತದ? ಏನೇನಾರ ವಿಚಿತ್ರವಾಗಿ ಹೇಳಿ ರೊಕ್ಕೆಲ್ಲ ಪೂರ್ತಿ ಮತ್ತೆ ಅತ್ತಾಗ ಖರ್ಚದಂಗೆ ಆದಂಗೆ ಆದಿತ್ರಿ ಅತ್ಯಾರ. ನಮ್ಮ ತಂಗಿ ಮನಿನೂ ಹಂಗೆ ಆಗಲಿ ಮತ್ತೆ. ಯಾಕಂದ್ರೆ ಮತ್ತೆ ಇಕ್ಕಿದೊಂಥರ ಹಾಕಿದೊಂಥರ ಆಗೋದು ಬ್ಯಾಡ್ರಿ ಅತ್ಯಾರ. ಮತ್ತೆ ಬೇಜಾರು ಮಾಡ್ಕೊಂಡಾಳು. ಹಂಗೇನಿಲ್ಲ, ಬೇಕಂದ್ರೆ ಅಲ್ಲೂ ಅದೇ ರೀತಿ ಮಾಡಿಸ್ರಿ. ನಂಗೆ ಅದೇ ರೀತಿ ಇಷ್ಟ, ಅದಕ್ಕೆ ಹೇಳ್ತಾ ಇದ್ದೀನಿ ವೆಸ್ಟರ್ನ್ ಟಾಯ್ಲೆಟ್ ಹಾಕ್ಸೋಣ ಅಂತೇಳಿ. ಶವರ್ ಎಲ್ಲ ಬೇಕು ನಂಗೆ. ಇಲ್ಲೇ ಬಕೆಟ್ನಾಗ ತುಂಬಿಟ್ಕೊಂಡು ಜಾಕ ಮಾಡಿ ಸಾಕಾಗೈತಿ. ನಾಳೆ ತಿರ್ವಿಂದ ಒಂದು ಬಕೆಟ್ನಾಗ ಅಷ್ಟು ಬಂದಿರ್ತೈತೆ ಅಷ್ಟೇ. ನಂಗೆ ಶವರ್ ಎಲ್ಲ ಇಲ್ಲಿ ಹಳೆ ಕಾಲದ ಮನೆ ಅಂತೇಳಿ ನಾನು ಯಾವುದು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಈಗೇನೋ ನಮಗೋಸ್ಕರ ಅಂತ ಕಟ್ಟಿಸ್ತಾ ಇದಾರೆ, ನಮಗೆ ಬೇಕಾದಂಗೆ ಒಂದು ಮನೆ ಕಟ್ಟಿಸ್ಕೊಳ್ಳೋದು ಬೇಡನಾ? ಅಲ್ಲ ಹುಡುಗಿ, ನೀ ಹೇಳ್ತೀವ ನಮ್ಗೇನು ತಿಳಿವಲ್ತಾ ಇವ ಎಂತೆಂಥವು ಬೇಕಾ ಏನು ಬೇಕಾ ನಿನಗಂತೇಳಿ. ಅಯ್ಯೋ ಶಾಂತಕ್ಕ, ಈ ಟಿ ಬ್ಯಾಗೆಲ್ಲ ತೋರಿಸಲ್ಲನ? ಈ ಇದು ನಾಳೆ ತಿರುಗುತ್ತಲೆ ಸುಸುಲ್ದಂಗೆ ತಲೆ ಮ್ಯಾಗ ನೀರು ಬೀಳ್ತಾವ ನೋಡು. ಈ ಸುಸುಲ್ದಂಗೆ ನೀರು ಬೀಳ್ತಾವಲ್ಲ, ಹನಿ 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 ಪೂರ ನಾಕ ಒಂದು 30-40 ತೂತ್ನಾಗ ಹಾಸಿ, ಅದಕ್ಕೆ ಸವರ್ ಅಂತಾರ. ಓಹೋ ಹಾಂ, ಅದು ಬೇಕನ? ಆಯ್ತು, ಅದೊಂದು ನಾಳೆ ಹಾಕಿಸ್ಕೋ. ಆಮೇಲೆ ವೆಸ್ಟರ್ನ್ ಟಾಯ್ಲೆಟ್ ರೀ ಅತ್ಯಾರ.
ಹಂಗಂದ್ರೆ ಶಾಂತಕ್ಕ ಈ ನಮ್ಮ ಇವ ನಮ್ಮ ನನ್ನ ಮಗಳ ಮನೆ ಕಿರಣಾರ ಕೊನೆಗ ಅಕ್ಷರ ನೋಡು ಆಕೆ ಅಂದಿದ್ಲ ನನಗೊಮ್ಮೆ ಇದು ಎಂತದ ಟಾಯ್ಲೆಟ್ ಅಂದಿದ್ಲ ಕುರ್ಚಿಗತೆ ಕುಂದ್ರದ ಶಾಂತಕ್ಕ ಕುರ್ಚಿಗತೆ ಪಾರಕ್ ಮನಿ ಓಪನಿಂಗ್ ಕರ್ದಾಗ ಹೋಗಿದ್ವಿ ನೋಡ ಆ ಕಿರಣನ ರೂಮ್ನ್ಯಾಗ ಅಕ್ಷರಲ್ಲ ಕುರ್ಚಿಗತೆ ಕುಂದ್ರದ ಆರಾಮ ಕಾಲ್ ಹೊಟ್ಟೆ ನೋವು ಬರದಲ್ಲ ಎಟ್ಟತ್ ಕುಂತ್ರ ಬ್ಯಾಸರನ ಆಗುದಿಲ್ಲಲ್ಲ ಅದು ಅದ ಹಾಕಿಸ್ಕೊರ ಇವ ಯಾರು ಬೇಡ ಅಂದ್ರೆ ಹಾಕಿಸ್ಕೊರ್ರಿ ನಿಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೊರಿ ಇವ ಆಮೇಲೆ ಅತ್ತಿಯರ ಮನಿ ಒಳಗೆಲ್ಲ ಗ್ರಾನೈಟ್ ಹಾಕಿಸ್ಕೊತೀನಿ ಆಮೇಲೆ ನಂಗೆ ಈ ಹೊರಗಡೆ ಬಾಗಲ್ಲ ಸಗಣಿ ಬೆಳೆ ಬ್ಯಾಡ್ರಿ ಅತ್ತಿಯರ ನಾಲೆಲ್ಲ ಟೈಲ್ಸ್ ಹಾಕಿಸ್ಬಿಡ್ತೀನಿ ಹೊರಗಡೆ ಆಮೇಲೆ ಮನಿ ಒಳಗೂ ಅಷ್ಟೇ ಗ್ರಾನೈಟ್ ಹಾಕಿಸ್ತೀನಿ ಗಾಡಿಗೂ ಅಷ್ಟೇ ಬಾತ್ರೂಮ್ನಾಗಂತೂ ಫುಲ್ಲು ಟೈಲ್ಸೇ ಬರ್ಬೇಕು ಗಾಡಿ ಬರೋದ ಬೇಡ ಯಾಕಂದ್ರೆ ಟೈಲ್ಸ್ ಅದು ಗಾಡಿ ಆದ್ರೆ ಕಲಿ ಗಲೀಜಾದ್ರೆ ಮತ್ತೆ ಸುಣ್ಣ ಹಚ್ಬೇಕು ಟೈಲ್ಸ್ ಆದ್ರೆ ಹಂಗಲ್ಲ ಸರ್ ಜಸ್ಟ್ ವಾಶ್ ಮಾಡಿದ್ರೆ ಸಾಕು ಕ್ಲೀನ್ ಆಗಿಬಿಡ್ತೈತಿ ಅದಕ್ಕೆ ಇನ್ನು ಅಡುಗೆ ಮನೆಗೂ ಅಷ್ಟೇ ರೀ ಅತ್ತಿಯರ ಒಲಿ ಹಿಂದೆಲ್ಲ ಪೂರ್ತಿ ಟೈಲ್ಸೇ ಬರ್ಬೇಕು ಅಡುಗೆ ಮನೆಗೆಲ್ಲ ಪೂರ್ತಿ ಟೈಲ್ಸೇ ಬೇಕು ಅದು ಯಾಕಂದ್ರೆ ತೊಳೆದ್ರೆ ಒರೆಸಿದ್ರೆ ಸಾಕು ಹೋಗ್ಬಿಡ್ತೈತಿ ಇಲ್ಲಾಂದ್ರೆ ಈ ಚಟ್ನಿ ಸಿಡಿದಿದ್ದು ಮಿಕ್ಸಿಗೆ ಏನಾರು ಸಿಡಿದ್ದು ಒಗ್ಗರಣೆ ಹಾಕೋತ್ನಾಗ ಚಟ್ ಸಿಡಿದಿದ್ದು ಎಲ್ಲ ಗಾಡಿ ಎಲ್ಲ ಕಲಿ ಹಾಕೈತಿ ಅತ್ತಿಯರ ಯಾರು ಬಳ್ಕೊಂತ ಕುಂದಿರ್ತಾರ ಅದನ್ನೆಲ್ಲ ಅದಕ್ಕೆ ಜಸ್ಟ್ ಸೊಪ್ಪಿನ ಪುಡಿ ನೀರಾಗಿ ತೊಳ್ಕೊಂಡ್ಬಿಟ್ರೆ ಸ್ವಚ್ಛ ಆಕೈತಿ ಬೇಕಾದ್ರೆ ಹಾಲ್ನಾಗ ಗಾಡಿ ಮಾಡ್ಸೋನು ಅದು ಗಾಡಿ ಡಿಸೈನ್ಸ್ ಮಾಡಿಸ್ಕೊಂತೀನಿ ಇವ ಸುಮಾರು ಅದಾವ್ರಿ ಅತ್ತಿಯರ ಏ ದೊಡ್ಡ ಖರ್ಚು ಆತ್ ಬಿಡಿ ಇದು ಅಲ್ರಿ ಅತ್ತಿಯರ ಇರ ಬರೋ ರೊಕ್ಕ ಎಲ್ಲ ಈಕಿ ಮನೆಗೆ ಸುರಿದ್ರ ನನ್ನ ತಂಗಿ ಮನೆ ಕಟ್ಟುದು ಹೆಂಗ ಈಗ ಹೇಳು ಲೆಕ್ಕ ನೋಡಿದ್ರೆ ಭಾರಿ ದೊಡ್ಡ ಖರ್ಚ ಇದ್ದಂಗೆ ಐತಿ ಹಂಗೇನಿಲ್ರಿ ಅತ್ತಿಯರ ನಾನು ಬೇಕಾದ್ರೆ ನಮ್ಮ ಕೆಲಸದ ಮೇಲೆ ಇಲ್ಲ ಇವ್ರ ಕೆಲಸದ ಮೇಲೆ ಸ್ವಲ್ಪ ಲೋನ್ ಮಾಡಿಸ್ಕೊಳಕತ್ತೀವಲ್ಲ ನಮ್ಮ ರೊಕ್ಕದಾಗ ನಮ್ಗೆ ಹೆಂಗೆ ಬೇಕಂಗೆ ಕಟ್ಟಿಸ್ಕೊಂತೀವಿ ನಾವೇನು ನೀವೇ ಎಲ್ಲ ಹಾಕಿ ಕಟ್ರಿ ಅಂತ ಹೇಳ್ತಾ ಇಲ್ಲ ಇವ್ರು ಹೇಳ್ಯಾರ ಹೊಲ ಅಷ್ಟು ಕೊಡೋದು ಕೊಡಲಿ ಅಪ್ಪ ಉಳ್ಕಿದ ರೊಕ್ಕ ಅವರೇ ಇಟ್ಕೊಳ್ಳಿ ಅವ್ರೇನು ನಮ್ಗೇನು ಜಾಸ್ತಿ ಕೊಡೋದು ಬೇಡ ನಾವು ಲೋನ್ ಮಾಡಿಸಿ ಕಟ್ಕೊಳ್ಳೋದು ನಮ್ಗೆ ಹೆಂಗೆ ಬೇಕಂಗೆ ಮನಿ ಅಂತ ಹೇಳ್ಯಾರ ಚಿಂತೆ ಬಿಡ್ತಲ್ರಿ ಅತ್ತಿಯರ ಹಂಗಾರೆ ನಮ್ಮ ತಂಗಿ ಮನೆಯಾರ ಚಂದಾಗಿ ಆಕಿ ಹೆಂಗೆ ಮಾಡಿಸ್ಕೊಂತಾಳೆ ಹಂಗಂಗೆ ನಮಗಂತೂ ಗೊತ್ತಾಗಲ್ಲ ಈಗ ನೇರ್ದು ಹೆಂಗಿರ್ಬೇಕಂತೇಳಿ ಒಂದು ಮಾತು ನೀವು ನಮ್ಮ ಇದನ್ನು ಕೇಳಿ ತಂಗಿ ಗಂಡನ ಕೇಳಿ ಮಾಡಿಸ್ರಿ ಅತ್ತಿಯರ ಮನಿ ಆಯ್ತು ಈಗ ಅದಕ್ಕೆ ನೀವಿಬ್ರು ಜಗಳ ಮಾಡಬೇಡ್ರಿ ಏನ ಹ್ಞೂ ರೀ ಅತ್ತಿಯರ ಮತ್ತು ಈ ಹಾಲ್ನಾಗೆಲ್ಲ ಸೋಫಾ ಸೆಟ್ ಟಿವಿ ಯೂನಿಟ್ ಬರಂಗೆಲ್ಲ ಮಾಡಿಸ್ಕೊಂತೇನೆ ರೀ ಅತ್ತಿಯರ ಯಾಕಂದ್ರೆ ನಮ್ಗೊಂಥರ ಸಿಟಿ ಒಳಗಂತೂ ಹೋಗಿರಕ್ಕಾಗಲ್ತು ಹೋಗ್ಲಿ ನಾವು ಇರೋ ಮನಿನ ಸಿಟಿ ಟೈಪ್ನಾಗಾರ ಕಟ್ಟಿಸ್ಕೊಂತೇವತ್ತಾಗ ಮತ್ತೇನು ಮಾಡೋದು ಹೌದಿಲ್ರಿ ಅತ್ತಿಯರ ಆಯ್ತವ ಮನೆ ಕಟ್ಟೋ ಹೊತ್ನಾಗ ಅದು ಏನು ಮಾಡ್ಕೋತೀರಿ ಮಾಡ್ಕೊರಿ ನಿನ್ನ ಗಂಡ ನಿನಗೆ ಹೆಂಗೆ ಬೇಕಂಗೆ ಮನೆ ಕಟ್ಟಿಸ್ಕೊರಿ ಹೋಗ್ಲಿ ಮತ್ತೇನಾಗಿರ್ಜಿ ಬಾ ಕುಂದ್ರ ಬಾ ತೀರ ಮತ್ತೇನ ನಿಂದು ನಿನ್ನ ಮನಿನ ಅದೇನ್ರ ಚೇಂಜ್ ಆಗ್ಬೇಕನ ಅಲ್ಲ ನೀವು ಇದ ಮನೆಯಾಗ ಇರೋದು ಅಂತೇಳಿ ಆಗೈತಲ್ಲ ಅಯ್ಯೋ ದೇವ್ರೆ ಈಗ ಮತ್ತೆ ನಿಮಗೂ ಕಟ್ಟಿಸ್ಬೇಕನ್ ಮನಿನ ಓ ಅದಲ್ರಿ ಅತ್ತಿಯರ ನಮಗೆ ಮನೆ ಕಟ್ಸೋದೆಲ್ಲ ಏನು ಬೇಡ ಅತ್ತಿಯರ ಈಗ ಇಲ್ಲಿ ನಿಂತಿದ್ಲಲ್ಲ ಫೋನ್ನೇ ಮಾತಾಡತ್ತಿದ್ಲಕ್ಕಿ ಯಾವುದೋ ಹುಡುಗನ ಜೊತೆಗೆ ಏ ಏನು ಬಾಯಿಗೆ ಬಂದಂಗೆ ಹೇಳಕತ್ತಿ ಅಯ್ಯೋ ಅತ್ತಿಯರ ನಾ ಏನು ಸುಳ್ಳು ಹೇಳಕತ್ತಿಲ್ರಿ ಅತ್ತಿಯರ ಇನ್ನಿದಾಗ ಫೋನ್ನೇ ಮಾತಾಡತ್ತಿದ್ಲಿ ಅದ ಹುಡುಗನ ಕೂಟ ಗಿರ್ಜಿ ಅದು ಏನವ ಇದು ಬುದ್ಧಿಗೇಡಂಗೆ ಏನೋ ಮಾತಾಡಕತ್ತಲ್ಲ ಅಂತಕ್ಕ ಏನು ಹೆದರ್ಬೇಡ ನನ್ನ ಮುಂದೆ ಹೇಳತ್ತಾಳ ಅಂತೇಳಿ ನನಗೆ ಅರ್ಥ ಆಗತ್ತೈತಿ ನಾ ಯಾರ ಮುಂದೆ ಉಸುಲು ಹೊಡ್ಯಾಕೆ ಹೋಗಲ್ಲ ನಿಂದರಂದ್ರೆ ನಿಂದಿರ್ತಾನೆ ಹೋಗಂದ್ರೆ ಹೋಗ್ಬಿಡ್ತೇನೆ ಆದ್ರೆ ನಾ ಯಾರ ಮುಂದೆ ಹಿಂಗೆ ಅಂತೇಳಿ ಹೇಳಕ್ಕೆ ಹೋಗುದಿಲ್ಲ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನಿನ್ನ ಮಾನ ಮರ್ಯಾದೆ ಬೇರೆ ನನ್ನ ಮಾನ ಮರ್ಯಾದೆ ಬೇರೆ ಏನಾಗಿರ್ಜಕ್ಕ ಶಾಂತಕ್ಕ ಹೋಗಿರ್ಜಿ ಅಷ್ಟಾದ್ರೆ ಸಾಕವ ಏನು ಹೇಳತ್ತಿಲ್ಲ ನಿನಗೆ ಯಾರು ಹೇಳಿದ್ರೆ ತೀರ ಈಗಿನಿದಾಗ ಇಲ್ಲೇ ನಿಂತಿದ್ನಿ ಮೊನ್ನೆ ಗೋಕರ್ಣಕ್ಕೆ ಹೋಗಿದ್ಲಲ್ಲ ಗೋಕರ್ಣಕ್ಕೆ ಸತಿಗೆ ಆಕೇನು ಯಾ ಗೆಳತಿ ಮದುವೆಗೆ ಹೋಗಿಲ್ಲಂತ ಮೊನ್ನೆ ಗೋಕರ್ಣಕ್ಕೆ ಈ ಹುಡುಗನ ಜೊತೆಗೆ ಹೋಗ್ಯಾಳಂತ ನಿನ್ನ ಕಾರ್ನಾಗ ನನ್ನ ಕಿವ್ಯಾಂದ ಬಿದ್ದತ್ ನೋಡು ಒಟ್ಟು ತೆಗೆದಿಡು ಕೊಡೋದನ್ನ ಅಂತ ಕೇಳತ್ತಿದ್ಲು ಗೋಕರ್ಣಕ್ಕೆ ಹೋದ ಬಿದ್ದೈತಿ ಅಂತೇಳಿ ಆಮೇಲೆ ನಮ್ಮ ಮನ್ಯಾಗ ಎಲ್ಲರಿಗೂ ಗೊತ್ತಾದ್ರೆ ಬೈತಾರ ಅದನ್ನ ಅಲ್ಲಿ ಇದು ನೀ ಯಾರು ಹೇಳಕೋಬೇಡ 4 ದಿನ ಯಾಕೆ ಆಫೀಸಿಗೆ ಬಂದಿಲ್ಲ ಅಂತ ಅವ ಏನೋ ಕೇಳಾಕತ್ತಿದ್ದ ಈಕಿನೂ ಏನೋ ಉತ್ತರ ಹೇಳಾಕತ್ತಿದ್ಲು ಅಯ್ಯೋ ತೀರ ಇನ್ನೂ ಏನೇನೋ ಕೇಳಿಸ್ಕೊಂಡೆ ಅಷ್ಟೇ ಆಯ್ತು ಆಮೇಲೆ ಏನು ಅವ್ರೇನು ಸಜ್ಜಿಕವಾಗಿ ಮಾತಾಡ್ದಂಗೆ ಏನು ಅನ್ನಿಸ್ಲಿಲ್ಲ ರೀ ಅತ್ತಿಯರ ನನಗೆ ಏನೂ ಐತಿಲ್ಲ ಏನನ್ರಿಪ್ಪ ಅತ್ತಿಯರ ಯಾವ ಹೊತ್ತದಾಗ ಯಾವ ಐತಿ ಹೆಂಗೆ ಹೇಳಿದ್ರಿ ಅತ್ತಿಯರ ನಂಬಕ್ಕಾಗವಲ್ತು ನೋಡ್ರಿ ಅತ್ತಿಯರ ನನಗಂತರು ಅಯ್ಯೋ ದೇವ್ರಿ ಇದು ಏನವ ನೀ ಹೇಳತ್ತಿದ್ದು ನನಗೆ ಒಂದು ಮನೆ ಆಗಕತ್ತೈತಿ ಇಲ್ಲೋಡ ಆಕಿ ಗಂಡನ ಮುಂದೆ ಹೇಳ್ಬೇಡ ಏನ ಬುದ್ಧಿಗೇಡಿ ಕೆಲಸ ಮಾಡಬೇಡ ಈಗ ಹೇಳಿದಲ್ಲ ಹಿಂಗೆ ನಾ ಇದು ಏನಂತ ವಿಚಾರಿಸ್ಕೊಂತೀನಿ ಆಕಿನ ಕೇಳ್ತೇನೆ ನೀವು ಒಟ್ಟು ಉಸುಲೊಡಿಬೇಡ ಗಂಡ ಹೆಂಡತಿ ಮತ್ತು ಆಮೇಲೆ ಇರ್ಷಕ್ಕೆ ಬಿದ್ದಾತು ಆಮೇಲೆ ನೋಡು ಸುಮ್ಮನೆ ಸಂಸಾರ ಬ್ಯಾರು ಮಾಡಿ ಪಾಪ ನಿನಗ ಬಂದು ಸುತ್ಕೊಂಡಾತು ಅದಕ್ಕವ ನೀ ಅದನ್ನು ಮಾತ್ರ ಉಸುಲೊಡಿಬೇಡ ಆಯ್ತು ರೀ ಅತ್ತಿಯರ ಹೇಳಂಗಿಲ್ಲ ನಿಮ್ಮ ಮುಂದೆ ಅಂತ ಹೇಳತ್ತೀನಿ ಮತ್ತು ಇದು ಕೈ ತಪ್ಪಿ ಹೋಗಿ ಹಿಂದಾಗಡೆ ಒಂದು ಕೆಡಾಗಿ ಆಮೇಲೆ ನಿಂಗೆ ಗೊತ್ತಿದ್ರು ಯಾಕೆ ಹೇಳಲಿಲ್ಲ ಅಂತೇಳಿ ನಾಳೆ ನೀವು ನನ್ನ ಕೇಳಬಾರ್ದಲ್ಲ ಅದಕ್ಕೆ ಇಲ್ಲ ಯೋಗಜಿ ಏನಿಲ್ಲ ಇದೆಲ್ಲ ಅಲ್ಲ ಆ ಹುಡುಗಿ ನೋಡಿದ್ರೆ ಹಂಗೆ ಅನಿಸುತ್ತೆ ಅಲ್ಲಿ ಶಾಂತಕ್ಕ ನನಗಂತೂ ಆ ಹುಡುಗಿ ನೋಡಿದ್ರೆ ಹಂಗೇನು ಅನಿಸ್ವಲ್ತು ಆಮೇಲೆ ಇನ್ನೊಂದು ಏನು ವಿಚಾರ ಅಂತಂದ್ರೆ ಈ ಸ್ವಲ್ಪ ಸಿಟಿಯಾಗಿದ್ದು ಬಂದಕ್ಕೆ ನಮಗೆ ನಾವೇನು ಮಾಡ್ತೀವಿ ಹುಡುಗರ ಜೋಡಿ ಮಾತಾಡೋಕೆ ಸ್ವಲ್ಪ ಅಂಜ್ಕೋತೀವಿ ಯಾಕೆ ಬೇಕಪ್ಪ ಮದುವೆ ಆದವರು ಪರಗಣಸರ ಜೊತೆಗೆ ನಾವು ಯಾಕೆ ಮಾತಾಡಬೇಕು ಅಷ್ಟು ಕಲೋಜ್ ಆಗಿ ಅಂತ ವಿಚಾರ ಮಾಡ್ತೀವಿ ಈಗ ಆಕಿನೂ ಆಫೀಸ್ಗೆ ಹೋಗೋಕ್ಕೆ ಅಲ್ಲಿ ಯಾರ ಫ್ರೆಂಡ್ ಗಿಂಡ್ ಇರ್ಬೋದು ಗಂಡು ಹುಡ್ರು ಇರ್ತಾರೆ ಹೆಣ್ಣು ಹುಡ್ರು ಇರ್ತಾರೆ ಹಂಗೇನಾರ ಕಲೋಜ್ ಆಗಿ ಮಾತಾಡಿದ್ದನ್ನು ಈಕೆ ಏನಾರ ತಪ್ಪು ತಿಳ್ಕೊಂಡಾಳ ನನಗೆ ಹಂಗೆ ಅನ್ಸಕತ್ತೈತೆ ನೋಡಿ ಶಾಂತಕ್ಕ ನೀ ಯಾವುದಕ್ಕೂ ದುಡುಕ್ಬೇಡ ಮತ್ತು ಶೆಡ್ರು ಬಿಡ್ರು ಮಾಡಿ ಶಿಟ್ನೆ ಕೇಳಿಗಿಳಿ ಮತ್ತು ಅದೊಂಥರ ಬೇಜಾರಾದಿತ್ತ ಹುಡುಗಿ ಮನಸ್ಸಿಗೆ ಹಂಗೆ ಸಮಾಧಾನಾಗಿ ಒಂಚೂರು ಕೇಳು ಯಾರು ಏನು ಎತ್ತ ಅಂತೇಳಿ ಏನು ಹೇಳ್ತಾಳೆ ನೋಡಿ ತಿಳ್ಕೊ ಏನು ಆಮೇಲೆ ಸೂಕ್ಷ್ಮಾಗಿ ಹೇಳು ಶಾಂತಕ್ಕ ಮಾತಾಡಕ್ಕೆ ಹೋಗ್ಬೇಡವಾ ಇದೆಲ್ಲ ನಿನ್ನ ಗಂಡಿಗೆ ಸೇರೋದಿಲ್ಲ ಹಾಗೆಲ್ಲ ಮಾತಾಡಬೇಡ ಅಂತ ಹೇಳು ತಿಳ್ಕೊಂತತಿ ಹಂಗೇನು ಪೆದ್ದು ಹುಡುಗಿ ಏನಲ್ಲದ ತಿಳ್ಕೊಂತಾಳೆ ತಗೋ ಅಷ್ಟ ಮಾಡ್ತೀನಿ ಗಿರ್ಜಿ ನೀ ಯಾರ ಮುಂದೆ ಉಸುಲು ಹೊಡಿಬೇಡ್ಲಿ ಮತ್ತು ನಮ್ಮೂರಾಗ ಇಲಿ ಹೋತಂದ ಹುಲಿ ಹೋತಂತವು ಒಂದು ಕೆಡ್ ರೆಕ್ಕಿ ಪುಕ್ಕ ಕಟ್ಟಿ ಹಾರ್ಸಕ್ಕೆ ನಿಂದಿರ್ತಾರೆ ಶಾಂತಕ್ಕ
ನೀ ಅದರ ಬಗ್ಗೆ ಎಳ್ಳಕ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಆತವಾ ನಿಮ್ಮ ಮಾವು ಏನಾರ ಈ ವಿಚಾರ ಗೊತ್ತಾದ್ರೆ ಮುಗಿದೋತ್ಯಾಕ. ಏನು ಗಿರ್ಜಿ ಹೋಗ ಅವ್ರ ಮುಂದದು ಅನ್ನಕೋಬೇಡ. ನನ್ನ ಮಗ ಸಿಟಿಯಾಗ ಕೆಲಸ ಮಾಡ್ತೈತಿ ಅಂದ್ರು, ಇಷ್ಟೆಲ್ಲ ಓದ್ಯಾನಂದ್ರು ಈ ಹೆಣ್ಮಕ್ಳು ಹಲ್ಕಿಸ್ಕೊಂತ ಮಾತಾಡೋದು, ಹೊರಗೆ ದುಡಿಯಾಕೆ ಹೋಗೋದು, ಸ್ವಲ್ಪ ಅಲ್ಲಲ್ಲೇ ಈ ಗಂಡಸರ ಜೊತೆ ನಿಂದ್ರೋದು, ಇವೆಲ್ಲ ಅವಂಗೆ ಅಷ್ಟು ಸೇರೋದಿಲ್ಲ. ಅವ ಅಷ್ಟು ಇಷ್ಟಪಡೋದಿಲ್ಲ. ಒಬ್ರು ಇರ್ತಾರೆ ಶಾಂತಕ್ಕ, ಹಂಗೆ ಎಲ್ಲರೂ ಒಂದ ನಮನಿ ಇರೋದಿಲ್ಲ.